ಆಗ್ತದ ಇಲ್ಲ ಅಂದ್ರೆ ಪಾಸ್ಟರ್ ಸಾಕು ನೋಡಪ್ಪ ನೀವು ಮುಂದಿನ ವರ್ಷ ನೀವು ಕರೆಯಲ್ಲಪ್ಪ ಅಂತ ನಿತ್ಯ ಹೊಂಟದ ಅವ್ರಿಗೆ ನಿತ್ಯ ಹೊಂಟದಂತ್ರಿ. ಏನ್ ಮಾಡ್ತಾನೆ ನಿನ್ನ ಮಗ ಅಂದ್ರೆ ನಿತ್ಯ ಮಾಡ್ತಾನ ಅಂದ್ರೆ ಅರ್ಥೇನು ಹೋಗ ನಮ್ ಯಾಕ ಅಂತ. 36 ವರ್ಷ ಜಾತ್ರೆ ನೋಡ್ತಾರ, ಚಪ್ಪಾಳೆ ಹೊಡ್ರಿ ನೋಡ್ತಾರಂತ. ಅವ್ರ ಮೇಲೆ ಅವ್ರು ನೋಡಿದ ಮೇಲೆ ನಾನು ನೋಡ್ತೀನ ಇಲ್ಲ? ಜೋರಾಗಿ ಹೇಳಿ. ಒಂದ್ಸರಿ ನೋಡ್ತೀರಿ ಅನ್ನೋರು ಕೈ ಎಪ್ಸಿ ಬೋಲೋ ಯೇಸು ಮಹಾರಾಜ್ ಕಿ. ರತನವ್ರು ಕ್ಯಾಮ್ರಾ ಇಲ್ಲದ ಹೋಗ್ಯಾರ ಅವರು ನೋಡ್ರಿ. ಎಲ್ಲಿ ಹೋಗ್ಯಾರ? ಓಕೆ ರೈಟ್. ನಾವು ಇನ್ನೊಂದು ವಾಕ್ಯ ನೋಡಿ. ಈಗ ಜೀವಂತವಾಗಿರುವಾಗ ಒಂದು ಅದ್ಭುತ ಕಾರ್ಯ ಮಾಡಿದ್ರು, ಒಂದು ಕುಟುಂಬ ಕಾಯ್ದೆ ಕಾಪಾಡಿದನು, ಇಬ್ಬರು ಮಕ್ಕಳಿಗೆ ಆಶ್ರಯ ಕೊಟ್ಟನು, ಆ ದೇಶದಲ್ಲಿ ಬೆಳಕಾದನು, ಸಾಕ್ಷಿ ಆದನು. ಇವತ್ತು ನೀವು ಶಾಂತಪುರ ಸಭೆಯವರು ಕಲವೇರಿ ಸಿಲ್ಬೆಯ ಜಾತ್ರೆ ಮಾಡುವವರು ಸಾಕ್ಷಿಯಾಗಿರ್ತೀರಾ? ಆಗಿರ್ತೇವೆ ಅನ್ನೋರು ಮ್ಯಾ ಕೈಯಸ್ಸು ಚಪ್ಪಾಳೆ. ಹಾಗಾದ್ರೆ ನೀವು ನಾವು ಸತ್ತದ ಮೇಲೆಯೂ ಸಹ ಅದ್ಭುತ ಮಾಡ್ತೇವಂತ. ಏನಂತ? ಅಯ್ಯ ರವಿಕರ್ನವ್ರೆ, ಸತ್ತ ಮೇಲೆ ಬಿ ಅದ್ಭುತ ಕಾರ್ಯ ಮಾಡ್ತಾವಂತ. 2 ವರ್ಷದಲ್ಲಿ 13ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನೋಡಿ ಏನಂತದಲ್ಲಿ ಓದಮ್ಮ. ಎಲೀಷನು ಮೃತ್ಯು ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಎಲ್ಲಿ ಸಮಾಧಿ ಮಾಡಿದ್ರು? ಈ ಜಾತ್ರೆ ಒಳಗೆ ಒಂದು ಮೂಲೆಗ ಸಮಾಧಿ ಮಾಡಿದ್ರು ಅಂತ ತಿಳ್ಕೊಡ್ರಿ. ಹೌದಲ್ಲ? ನಿಮ್ಮೂರವ್ರ ಕಕ್ಕೇರಿ ಅಲ್ಲ? ಕಕ್ಕೇರಿಯಿಂದ ಏನು ಕಾತಲ್ ಮಾಡಕ್ಕ ಮಂದಿ ಹೊಂಟ. ಶಾಪುರ್ಲಿಂದ ಮಂದಿ ಹೊಂಟಾರ. ಯಾರೂರು? ಸಿಪಾಯಿಗಳು, ಕಳ್ಳರಂತ. ಇಲ್ಲಿಂದ ಒಂದು ಶವ ಬರ್ತಾ ಇತ್ತು. ಎಲ್ಲಿಂದ? ಶಾಂತಪುರಿಂದ ಒಂದು ಶವ ಇಟ್ಕೊಂಡು ಮಾಯವಾದ ಲೋಕದೊಳಗೆ. ಅಡ್ರಿ ಏನ್ ತಪ್ಪಿಲ್ಲ, ಇದು ಹಾಡ್ದವನು ಆಶ್ರಮ ಹೊಂದ್ಕೊತನ್ರಿ. ಅಲ್ಲ ಬರೋಣ, ಇದು ನಾವು ರಾತ್ರಿ ಮುಂಜಾನೆ ಹಾಡ್ತೇವೆ ಹಾಡು. ಅದ್ರ ಅರ್ಥ ದಾವಿದಂತನ ಏವಾ ಆದಷ್ಟು ಮಾಡಿ ನನಗೆ ಜಲ್ದಿ ತಕೊಂಡು ಹೋಗು. ಸರಿ ಏನ್ ಹೇಳಿ, ಜಲ್ದಿ ಬೇಡ, 36 ಜಾತ್ರೆ ನೋಡ್ಬೇಕು. ಚಪ್ಪಾಳೆ ಹೊಡ್ರಿ. ಇಲ್ಲಿಂದ ಒಂದು ಶವ ಹೊಂಟರಂತ, ಆ ಕೆಕ್ಕರಿನಿಂದ ಕಾಡ್ರು ಹೊಂಟ್ರಂತ. ಬರ್ತಾ ಶವ ತಗೊಂಡು ಇಲ್ಲಿ ಹೊಂಟ್ರಂತ. ಇವರು ಶಾಂತಪುರದವರು. ಕಕ್ಕೇರದವರು ಈಗ ರೋಡಿಗೆ ಹೋದಂದ್ರು ಪೊಲೀಸ್ ಚೌಕು ಬರಿ ಕಳ್ಳೂರಂತ. ಅಲ್ಲಿ ರೋಡಿಗೆ ಹೋದ್ರು, ತಿಂತಿ ಬಿಚ್ಚಿ ಹೋದ್ರು, ಪೊಲೀಸರು ಇರ್ತಾರೆ. ರಾತ್ರಿಗೆ ನಮ್ಮನ್ನ ಹಿಡಿತಾರ. ಹೆಂಗ್ ಮಾಡ್ಬೇಕೀಗ? ಈಗ ಶಾರ್ಟ್ ಕಟ್ ಹಿಂಗ್ ಬರ್ತಾರ. ಹೆಂಗ? ಜಾತ್ರೆಗೆ ಬರ್ತಾರಂತ. ಜಾತ್ರೆ ಬಂದಿರುವಾಗ ಕಳ್ಳರು ಅವ್ರಿಗೆ ಕಳ್ಳರಿಗೆ ಇವ್ರ ಅಂತಿರಂತ ಶಾಂತಪುರದವ್ರು. ಏನ್ ಮಾಡ್ಲಿ ಅಂತ ಹೇಳಿ ಆಗಾಗಲೇ ನಮ್ಮ ಅಧ್ಯಕ್ಷರ ಸಮಾಧಿ ಅಲ್ಲೇ ಮೂಲೆ ಕುಂತ. ಇನ್ನೊಬ್ಬರು ಶವ ತಂದು ಕಳ್ಳರ ಗಂಜಿ ಅಧ್ಯಕ್ಷರ ಸಮಾಧಿ ಮೇಲೆ ಹೆಣವನ್ನು ಬಿಟ್ಟು ಹೋದರು. ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಸತ್ತು ಹೋಗಿ ಹೂಣಲ್ಪಟ್ಟಿರುವಂತ ಎಲುಬುಗಳು ಮತ್ತೆ ಯೇಸು ಕ್ರಿಸ್ತರ ಹೆಸರಲ್ಲಿ ಒಬ್ಬರಿಗೆ ಜೀವ ಕೊಡ್ತದಂತ. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕೋಸ್ಕರ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರು ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಅಧ್ಯಕ್ಷರ ಶವದ ಮೇಲೆ ಏನ್ ಮಾಡಿದ್ರು? ಬಿಸಾಡಿ ಹೋದರು. ನೋಡ್ರಿ, ಇದು ರಾತ್ರಿ ಹೇಳುತ್ತ ವಾಕ್ಯ, ಹಗಲಿ ಕಣ್ಣಿಗೆ ಕಾಣಲ್ಲ. ನೋಡ್ರಿ, ಇದು ಸತ್ತದ ಜಿಂದ. ಇದು ಸತ್ತ ಎಲುಬು ಅದಲ್ಲ, ಅದನ್ನೆಲ್ಲ ಎಲ್ಲಿದು ಗೊತ್ತಾಗ್ತಲ್ಲ. ಇದು ಹತ್ತದ ಗೊತ್ತಿಲ್ಲ, ದೇವ್ರ ಚಿತ್ತ ಇದ್ರೆ ಮುಂದೆ ನೋಡೋಣ. ಬೆಳಕಿದೆ, ಕಾಣಿಸ್ಕೊಳ್ಳೋ ಅಂತ ನೋಡಿ. ಇದು ಕೆಲಸ ಮಾಡ್ತದ್ರಿ ಅದರ್ಥ ಸತ್ತು ಹೋಗ್ಯದ ಅಂತ. ಆಮೇನ್. ಈಗ ನೋಡ್ರಿ, ಅವು ಸತ್ತು ಹೋದ ಎಲುಬಿನ ಮೇಲೆ
ಮೋವ್ಯಾಬ್ಬನ ಶವವನ್ನು ಅಧ್ಯಕ್ಷರ ಸಮಾಧಿ ಮೇಲೆ ಬೀಸಾಕಿದ್ರು. ಯಾರಿಗೆ ಕಾಣ್ತಾ ಇದೆ ಈಗ? ಕಾಣ್ತದ ಏನು? ಒಳಗಿನ ಬೆಂಕಿ. ಯಾವಾಗ ಆ ಶವದ ಬಾಡಿ ಅಧ್ಯಕ್ಷರ ಸಮಾಧಿ ಮೇಲೆ ಬಿದ್ದ ತಕ್ಷಣ ಆ ಬಿದ್ದಿರುವಂತ ಹೆಣ ಹಂಗೆ ಟಂಗಂತ ಎದ್ದು ನಿಂತಂತ ಇಷ್ಟದಲ್ಲಿ ಚಪ್ಪಾಳೆ ಹೊಟ್ಟೆ. ಏನ್ ಅನಿಸ್ತಾ ಇದೆ ನಿಮಗೆ? ಇದ್ದಾಗ ಅದ್ಭುತ ಕಾರ್ಯ ಮಾಡೋಣ, ಜಿಂದ ಇರ್ಲಕ್ ಅದ್ಭುತ ಕಾರ್ಯ ಮಾಡೋಣ, ಸತ್ತ ಮೇಲೆ ಅದ್ಭುತ ಕಾರ್ಯ ಮಾಡೋಣ. ದಿನಕ್ಕೆ ಒಂದು ಆವರ್ತಿ ವಾಕ್ಯ ಓದಬೇಕು, ದಿನಕ್ಕೆ ಒಂದು ಆವರ್ತಿ ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ದಿನಕ್ಕೆ ಒಂದು ಆವರ್ತಿ ರಾತ್ರಿ ವಾಕ್ಯ ಓದಬೇಕು, ದಿನಕ್ಕೆ ಒಂದು ಆವರ್ತಿ ರಾತ್ರಿ ಪ್ರಾರ್ಥನೆ ಮಾಡಬೇಕು, ಸಂಡೇ ಚರ್ಚ್ಗೆ ಹೋಗ್ಬೇಕು. ಸತ್ತೋದ ಹೆಣಗಳಿಗೆ ನೀವು ಜೀವ ಕೊಡ್ತೀರಂತ ಚಪ್ಪಾಳೆ ಹೊಡ. ಇಷ್ಟೆಲ್ಲಾ ಹೇಳಕ್ಕಾಗಿ ಈಗ ಇಲ್ಲಿ ಮಾತ್ರ ಬೀದರಿಂದ ಬಂದವರು, ತೆಲಂಗಾಣದ ಬಂದವರು ಏನ್ ಚಂದ ವಾಕ್ಯ ಹೇಳಿದ್ರಮ್ಮ, ನಾವು ಚೆನ್ನಾಗಿ ಕೇಳಿದೀವಿ. ಇಲ್ಲಿ ಹಿಡ್ಕೊಂಡು ಗೇಟ್ ತನಕ ವಾ 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 ಏನಂತ್ರಿ? ಇಲ್ಲಿಂದ ಆಡ್ಕೊಂಡು ಗೇಟ್ ಹೋಗೋ ತನಕ ವಾ 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 ವಾ, ಮನೆಗೆ ಹೋಗೋ ಮನೆ ಬಾಗಿಲು ಮುಂದೆ ಹೋಗೋ ತನಕ ವಾ. ಅಲ್ಲಿ ಬೇರೆ ಜಾತ್ರೆಯಲ್ಲಿ ಒಬ್ಬ ಪಾಸ್ಟರ್ ಬಂದ್ರು, ಏನ್ ವಾ 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 ವಾ. ಮುಂದಿನ ನಿನ್ನ ಗಂಡ ಬರ್ತಾನೆ, ಮುಂದಿನ ನಿನ್ನ ಹೆಂಡತಿ ಬರ್ತಾಳ. ಎಷ್ಟು ಬರ್ತೈತಿ ಈ ಟೈಮ್? ಎಷ್ಟು ಸಲತ್ತದ? ಎಷ್ಟು ಬರ್ತೈತಿ? 12:30 ಬಿಡ್ತದ, 1 ಗಂಟೆ ಊಟ ಮಾಡ್ತೇವೆ, 2 ಗಂಟೆ ಮನೆಗೆ ಬರ್ತೇವೆ. 2 ಅರತ್ತದ, 4 ನೀವು ಹೇಳ್ಬಿಟ್ರೆ ನಾವು ಅವ್ರಿಗೆ